ಯಾಕೆ ದರ್ಶನ್ ಇಷ್ಟ ಇಲ್ಲ ಅದಕ್ಕಾಗಿ ಬೈದಿರ್ತಾರೆ ಅವರು. ಸುದೀಪ್ ಇಷ್ಟ ಅವ್ರ ಕೊಂಡಾಡಿರೋದು ಅಷ್ಟೇ. ಅಣ್ಣ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದಾರೆ. ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಣ್ಣ ಬಿಗ್ ಬಾಸ್ ಅಲ್ಲಿ? ಹನುಮಂತ ಆಡ್ತಾವನೆ ಈಗ ಸೆಂಟ್ರಾಗ ಹೋಗಿ. ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾನೆ. ಅಲ್ಲ ಹನುಮಂತ ದಡ್ಡ ಅಂತಾರೆ ಎಲ್ಲರೂ ಒಳಗಡೆ ಇರೋರೆ. ಏನಿಲ್ಲ ದಡ್ಡೇನಿಲ್ಲ, ಹಾ. ಒಳಗಡೆ ಹಂಗೆ ಆಡ್ತಾವನೆ. ಹೊರಗಡೆ ದಡ್ಡ ಆಗಿರ್ಬೋದು, ಒಳಗಡೆ ಚೆನ್ನಾಗಿ ಆಡ್ತಾವೆ. ಹನುಮಂತನಲ್ಲಿ ಏನೇನು ಇಷ್ಟ ಆಗತ್ತಣ್ಣ? ಯಾಕೆ ಗೆಲ್ಲಬೇಕು ಅಂತೀರಿ ಅವನು? ಅವ್ನು ಬಡವ, ಕುರಿ ಕಾತ್ಕೊಂಡಿದ್ದಾನ, ಗೆಲ್ಲಬೇಕು ಅಂತ ನಮಗೆ ಇಷ್ಟ. ಅದು ಬಿಟ್ರೆ ಇನ್ಯಾರು ಇಷ್ಟ ಆದರು ಬಿಗ್ ಬಾಸಲ್ಲಿ? ಅದು ಬಿಟ್ಟರೆ ಇನ್ಯಾರು ಇಲ್ಲ. ಅವನೊಬ್ಬ ಗೆಲ್ಲಬೇಕು ಅಂತ. ಅಲ್ಲ ಈಗ ಮಂಜಣ್ಣ ಇದ್ದಾರೆ, ಮಂಜಣ್ಣ ಹಾಂ ಅದೇ ಗಡ್ಡೆಲ್ಲ ಬಿಟ್ಕೊಂಡು ಅವರಲ್ಲ. ಅದೇ ಮಂಜಣ್ಣ ಅವರು ಸ್ವಲ್ಪ ಮಾತು ಜಾಸ್ತಿ. ಹಾಂ ಹಂಗಾಗಿ ಅಲ್ಲ ಅವರು ಈಗ ರಾಜ ಎಲ್ಲ ಆಗಿದ್ರು ಹೋದ ವಾರ. ಹಾಂ ರಾಜ ಆಗಿದ್ರು. ಹಾಂ ಆದ್ರೂ ಅವರು ಸ್ವಲ್ಪ ಗಲಾಟೆ ಜಾಸ್ತಿ ಹಾಂ ಮನೆಯಲ್ಲಿ. ಹಂಗಾಗಿ ಬೇಕು ಅಂತಾನೆ ಗಲಾಟೆ ಜಾಸ್ತಿ ಮಾಡ್ತಾರೆ. ಹೊರಗೆ ಯಾರು ಬರೋಕೆ ಈ ವಾರ ಯಾರು ಬರ್ತಾರೆ ಅಂತ ನನಗೆ ಯಾರು ಬರಬೇಕು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಅಷ್ಟೊಂದು ಗೊತ್ತಿಲ್ಲ ಯಾರು ಬರ್ತಾರೆ ಅಂತ. ಅಲ್ಲ ನಿಮ್ಗೆ ಯಾರು ಇಷ್ಟ ಇಲ್ಲ ಅದರಲ್ಲಿ? ಅದರಲ್ಲಿ ಯಾರು ಇಷ್ಟ ಇಲ್ಲ ಅಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಯಾರು ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಪರವಾಗಿಲ್ಲ. ಈಗ ಚೈತ್ರ ಕುಂದಾಪುರ ಅವರು ಇದ್ದಾರೆ ಒಳಗಡೆ. ಅವ್ರು ಇರಲ್ಲ, ಹೊರ ಬರ್ತಾರೆ. ಅಂದರೆ ಹೊರ ಬರಬೇಕು, ಅವರು ಗಲಾಟೆ ಜಾಸ್ತಿ ಒಳಗಡೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ನೀವು ಹೇಳ್ತಿದ್ರೆ ಗಲಾಟೆ ಮಾಡೋದ್ರೆಲ್ಲ ಹೊರಗಡೆ ಬರಬೇಕು ಅಂತ ಬರಬೇಕು ಸರ್. ಮತ್ತೆ ಅಲ್ಲಿ ಎಂಟರ್ಟೈನ್ಮೆಂಟ್ ಇರಲ್ಲ. ಬೇಕು ಅಂತಲೇ ಕಿತಾಪತಿ ಮಾಡ್ತಾರೆ. ಅಲ್ಲ ಅಲ್ಲಿ ಗಲಾಟೆ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಇರಲ್ಲ. ಅಂದರೆ ಬೇಕು ಅಂತಲೇ ಅವರು ಗಲಾಟೆ ಮಾಡ್ತಾರೆ. ಬಿಗ್ ಬಾಸ್ ಅನ್ನೋದೇ ಗಲಾಟೆ ಮಾಡೋದಲ್ಲ. ಇವಾಗ ಈ ಶೋ ಎಲ್ಲ ಹಂಗೆ ನಡೀತಾ ಇದೆಯಲ್ವಾ? ಅಂದರೆ ಅವರು ಏನು ವಿಷಯ ಆಗಲಿ ಹೇಳೋ, ಅವರು ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಒಳಗಡೆ. ಬಿಗ್ ಬಾಸ್ ಅವ್ರು ಬರ್ಬೇಕು ಈಚೆಗೆ, ಅವ್ರು ಬರ್ಬೇಕು. ಈಗ ಲಾಯರ್ ಜಗದೀಶ್ ಅವರು ಇದ್ರು, ಅವ್ರು ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ತಾ ಇದ್ರು ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಅಲ್ಲಣ್ಣ ಅವ್ರು ಹೆಣ್ಮಕ್ಳಿಗೆಲ್ಲ ಬೈದ್ರು ಅಂದ್ಬಿಟ್ಟು ಕಳಿಸಿದ್ರು ಹೊರಗಡೆ. ಬೈದ್ರೂ ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ಬಿಟ್ಟು ಈಚೆ ಬಂದರು. ಅಲ್ಲ ಈಗ ಅವ್ರು ಹೊರಗಡೆ ಬಂದಮೇಲೆ ದರ್ಶನ್ ಅವ್ರಿಗೆಲ್ಲ ದರ್ಶನ್ ಅದು ಇದು ಸಿಕ್ಕಾಬಿಟ್ಟೆ ಬೈದಾಕ್ಬಿಟ್ಟಿದ್ದಾರೆ ದರ್ಶನ್ ಅವ್ರಿಗೆ. ಬೈದ್ರೂ ಜನಗಳು ಮೆಚ್ಚುಗೆ ಇದು ಮಾಡಿದ್ದಾರೆ. ಜನಗಳು ಚೆನ್ನಾಗಿ ಮೆಚ್ಚುಗೆ ಇದು ಮಾಡಿದ್ದಾರೆ. ಅಲ್ಲ ದರ್ಶನ್ ಅವ್ರಿಗೆ ಆ ರೀತಿ ಬೈದದ್ದು ತಪ್ಪಲ್ವಾ? ತಪ್ಪೇನೆ, ಆದ್ರೂ ದರ್ಶನ್ ಅವರೇ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ. ದರ್ಶನ್ ಅವ್ರು ಏನು ಸಪೋರ್ಟ್ ಮಾಡಿಲ್ಲ ಅವರಿಗೆ. ಪಾಪ ದರ್ಶನ್ ಅವ್ರು ಯಾರು, ದರ್ಶನ್ ಅವ್ರಿಗೆ ಈ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಈ ಅಪ್ಪನೇ ಹೊರಗಡೆ ಇರಬೇಕಾದ್ರೆ ಅವ್ರ ಬಗ್ಗೆ ತುಂಬಾ ಬೈದಿದ್ದಾರೆ ಕೆಲವೊಂದು ವಿಡಿಯೋಗಳಲ್ಲಿ, ತುಂಬಾ ಜನ ನೋಡಿದ್ದಾರೆ. ಯಾಕೆಂದ್ರೆ ದರ್ಶನ್ ಇಷ್ಟ ಇಲ್ಲ, ಅದಕ್ಕಾಗಿ ಬೈದಿರ್ತಾರೆ ಅವರು. ಸುದೀಪ್ ಇಷ್ಟ, ಅವ್ರ ಮೇಲೆ ಕೊಂಡಾಡಿರ್ತಾರೆ ಅಷ್ಟೇ. ಒಟ್ಟಲ್ಲಿ ಆ ರೀತಿ ದರ್ಶನ್ ಅವ್ರು ಬೈದಿದ್ದು ತಪ್ಪು ಅಂತ ನೀವು ಹೇಳ್ತೀರಿ? ತಪ್ಪು